ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದು ಹಿಡಿದಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದು ಹಿಡಿದಲ್ಲಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೇನೆ. ಯಾಕಂದರೆ ಹೇಳ್ಬೇಕು, ಹೊಸ ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೂ ಒಂದು ಡೌಟ್ಸ್ ಇದೆ. ಏನಪ್ಪ ಅಂದ್ರೆ ಹೇಳ್ಬೇಕಾರೆ ಯೂಟ್ಯೂಬ್ದವ್ರು ಇರ್ತಾರೆ, ಅವರು ಯಾವ ಒಂದು ಅವರು ಯಾವ ಒಂದು ರೀತಿ ಅವರೊಂದು ಯೂಟ್ಯೂಬ್ ರೂಮನ್ನು ಸೆಟಪ್ ಮಾಡ್ಕೊಂಡಿರ್ತಾರೆ, ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ತಾರೆ ಅವರೊಂದು ಯೂಟ್ಯೂಬ್ ರೂಮ್ ಮಾಡೋದಕ್ಕೆ ಯಾವ ಒಂದು ಏನು ಬೇಕು ಅಂತ ತುಂಬ ಜನ ಎಲ್ಲರೂ ಕೂಡ ಒಂದು ಯೂಟ್ಯೂಬ್ ಇದ್ದಾರೆ. ಏನೆಲ್ಲ ಜಸ್ಟ್ ಹೇಳ್ಬೇಕಾದ್ರೆ ನಾನು ನನ್ನೊಂದು ಯೂಟ್ಯೂಬ್ ರೂಮ್ ಯಾವ ರೀತಿ ಇದೆ, ನನ್ನೊಂದು ಯೂಟ್ಯೂಬ್ ರೂಮ್ ನಾವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ವಿಡಿಯೋ ಮಾಡ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ರೂಮ್ ಸೆಟಪ್ ಯಾವ ರೀತಿ ಇದೆ, ನಾನು ಎದರಲ್ಲಿ ವಿಡಿಯೋ ಮಾಡ್ತೀನಿ ಯಾವ ರೀತಿ ಅಂತ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ನಾನು ಪ್ರತಿಯೊಬ್ಬರಿಗೆ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರು ಕೂಡ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಏನಂತ ತಿಳ್ಕೊಂಡ್ರೆ, ನಾವು ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಅದು ಬೇಕು, ಅಷ್ಟು ಸಿಸ್ಟಮ್ಸ್ ರೂಮ್ ಬೇಕು, ಈ ನಮ್ಮೊಂದು ರೂಮ್ ಹಂಗಿರಬೇಕು ಹಿಂಗಿರಬೇಕು ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಏನೋ ಜಸ್ಟ್ ನನ್ನೊಂದು ಯೂಟ್ಯೂಬ್ ಸೆಟಪ್ ನನ್ನ ಕನ್ನಡ ಟೆಕ್ ಚಾನಲಲ್ಲಿ ವಿಡಿಯೋ ಮಾಡ್ತಾರೆ. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ, ಹೇಗಿದೆ ಅಂತ ನೋಡೋಣ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಹೊಸ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬಂದ್ಬಿಟ್ಟು ಟನ್ ಅಂತ ಕ್ಲಿಕ್ ಮಾಡಿ ಅಂತ. ಈಗ ನಾನು ನಿಮಗೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ಬನ್ನಿ, ನಾನು ನಿಮಗೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಮಾಡಿದೆ ನಾನು ನಿಮಗೆ ಇವತ್ತೊಂದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಬನ್ನಿ, ಈಗ ಮೊದಲನೇ ಹೇಳ್ಬೇಕಾದ್ರೆ ಇದು ನನ್ನೊಂದು ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇದೆ. ಹೇಳ್ಬೇಕಾರೆ ಜಸ್ಟ್ ಏನೂ ಇಲ್ಲ, ನನ್ನೊಂದು ಯೂಟ್ಯೂಬ್ ರೂಮ್ ಸೆಟಪ್ ಇದೆ. ಹೇಳ್ಬೇಕಾರೆ ಇಲ್ಲಿ ನೋಡ್ಬೋದು ಇದು ನನ್ನೊಂದು ಸ್ಟ್ಯಾಂಡ್. ನಿಮಗೆ ಗೊತ್ತೇ ಇದೆ, ನೀವು ನೋಡಿರ್ತೀರ, ನೀವು ಗೊತ್ತೇ ಇದೆ ನೋಡ್ಬೋದು. ಇದು ನನ್ನೊಂದು ಹಳೆ ಸ್ಟ್ಯಾಂಡ್ ಆಗಿರ್ಬೋದು. ಇದು ನನ್ನೊಂದು ಯೂಟ್ಯೂಬ್ ಹಳೆ ಸ್ಟ್ಯಾಂಡ್ ಅಂತ ಹೇಳ್ಬೋದು. ನಾ ಯೂಟ್ಯೂಬ್ಸಲ್ಲಿ ವೀಡಿಯೋ ಮಾಡ್ಬೇಕ್ರಿ, ಇದೊಂದು ನನ್ನೊಂದು ಡೋರ್ ಹಾಕ್ತೀನಿ. ಇಷ್ಟ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಏನೂ ಯೂಸ್ ಮಾಡಲ್ಲ ನಾನು. ಜಸ್ಟ್ ಹೇಳ್ಬೇಕಾರೆ ಒಂದು ಸ್ಟ್ಯಾಂಡು, ಆದರೆ ಈ ಸ್ಟ್ಯಾಂಡ್ ಇತ್ತು, ಈ ಸ್ಟ್ಯಾಂಡ್ ಇದ್ದದ್ದು ಏನಾಯ್ತು ಅಂದರೆ ಈ ಸ್ಟ್ಯಾಂಡ್ ಮುರಿದಿದೆ, ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಯೂಸ್ ಮಾಡ್ತೇನೆ ನಾನು. ಹೇಳ್ಬೇಕಾರೆ ನಿಮ್ಗೆ ಗೊತ್ತೇ ಇದೆ. ಮತ್ತು ಅದ್ರ ಜೊತೆಗೆ ಕುರ್ಚಿಗಳು ನೋಡಿದ್ರೆ ನೀವು ಇಲ್ಲಿ ಕೂತು ವೀಡಿಯೋ ಮಾಡೋದು, ನಾನು ಪ್ರತಿಯೊಂದು ಎಲ್ಲೇ ನೋಡ್ಬೋದು ನೀವು ಪ್ರತಿಯೊಂದು ಎಲ್ಲ. ಯಾಕಂದ್ರೆ ನನ್ನ ಒಂದು ಹಳೆ ವೀಡಿಯೋಸ್ ಕೂಡ ನೋಡ್ಬೋದು ನೀವು, ಜಾಸ್ತಿ ಹಳೆ ವೀಡಿಯೋಸ್. ಹೇಳ್ಬೇಕಾರೆ ನಾ ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ನನ್ನೊಂದು ಯೂಟ್ಯೂಬ್ ವೀಡಿಯೋಸ್ ಮಾಡಿದ್ದಾರೆ, ನನ್ನೊಂದು ಹಾಸ್ಟೆಲಲ್ಲಿ ವೀಡಿಯೋ ಮಾಡಿದೆ, ಇದೇ ರೂಮಲ್ಲಿ ನಾನು ವೀಡಿಯೋ ಮಾಡಿದೆ. ಹೇಳ್ಬೇಕಾರೆ ನಾನು ಫಸ್ಟ್ ಟೈಮ್ ಹೇಳ್ಬೇಕಾರೆ ನನ್ನೊಂದು ಯೂಟ್ಯೂಬ್ ಸೆಟಪ್ ತುಂಬ ಜನ ಏನಂತ ತಿಳ್ಕೊಂಡ್ರೆ ಯೂಟ್ಯೂಬ್ದವರು ಆ ವೀಡಿಯೋ ಮಾಡ್ತಾರೆ, ಈ ವೀಡಿಯೋ ಮಾಡ್ತಾರೆ, ಮತ್ತು ಅಷ್ಟು ತುಂಬ ಎಂಜಾಯ್ ಮಾಡ್ತಾರೆ, ಅಷ್ಟು ಇದಿದೆ ಅವರು ಯೂಟ್ಯೂಬಲ್ಲಿ ಅಷ್ಟು ದುಡ್ಡು ಬರ್ತಿದೆ, ಇಷ್ಟು ದುಡ್ಡು ಬರ್ತಿದೆ ಅಂತ ತುಂಬ ಜನ ತಿಳ್ಕೊಂಡ್ರೆ. ಹೇಳ್ಬೇಕಾದ್ರೆ ನನಗೆ ಏನಾದರೂ ಯೂಟ್ಯೂಬ್ನಿಂದ ಮನಿ ಬಂದಿಲ್ಲ, ಆದರೂ ಕೂಡ ನಾನು ಯೂಟ್ಯೂಬ್ಸ್ ವೀಡಿಯೋ ಮಾಡ್ತೀನಿ. ಯಾವುದಕ್ಕೋಸ್ಕರ ಮಾಡ್ತಾನೆ ಅಂದರೆ ನನ್ನೊಂದು ಸಬ್ಸ್ಕ್ರೈಬರ್ಸ್ಗೆ ಅವ್ರಿಗೆ ನನ್ನೊಂದು ಕಂಟೆಂಟ್ ಇಷ್ಟ ಆಗಬೇಕು. ನಮ್ಮೊಂದು ಕನ್ನಡದ ಈಗ ಹೇಳ್ಬೇಕಾದ್ರೆ ನನ್ನೊಂದು ಜಾಸ್ತಿ ನಮ್ಮೊಂದು ಕನ್ನಡ ಯೂಟ್ಯೂಬರ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಕನ್ನಡದ ನಿಮಗೆ ಟಿಪ್ಸ್ ಕೊಡೋದು ಮತ್ತು ಟ್ರಿಕ್ಸು ಮತ್ತು ಈ ರೀತಿ ಯಾವ ಅಪ್ಲಿಕೇಶನ್ ಯೂಸ್ ಮಾಡೋದು ಎಲ್ಲ ನಾನು ನಿಮಗೆ ಕ್ಲಿಯರಾಗಿ ಕನ್ನಡದಲ್ಲಿ ಮಾಹಿತಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಆದರೂ ಕೂಡ ನನ್ನೊಂದು ಯೂಟ್ಯೂಬ್ದವರು ತುಂಬ ಜನ ಯೂಟ್ಯೂಬರ್ಸ್ ಏನಂತ ತಿಳ್ಕೊಂಡ್ರೆ, ಬ್ರದರ್ ನಿಮಗೆ ಅಷ್ಟು ಸಬ್ಸ್ಕ್ರೈಬ್ ಆದರೆ ಬಟ್ ನಿಮಗೆ ವ್ಯೂಸ್ ಬರ್ತಾಯಿಲ್ಲ, ಏನು ಬರ್ತಾಯಿಲ್ಲ ಅಂತ ತುಂಬ ಜನ ಅಂತಿದ್ದಾರೆ. ಆದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಿ. ಯಾಕಂದ್ರೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ನನ್ನೊಂದು ವೀಡಿಯೋ ಒಬ್ಬರೇ ನೋಡ್ಕೊಂಡು ಅವ್ರಿಗೋಸ್ಕರ ವೀಡಿಯೋ ಮಾಡ್ತೀನಿ. ಹೇಳ್ಬೇಕಾರೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಏನೂ ಇಲ್ಲ, ಜಸ್ಟ್ ಹೇಳ್ಬೇಕಾರೆ ಇಷ್ಟು ಇದು. ಮತ್ತು ನಂದು ಹಳೇದೊಂದು ಮೈಕ್ ಇತ್ತು, ಅದು ಏನಂದ್ರೆ ಮೈಕ್ ಮುರಿದು ಇದೆ. ಆದರೂ ಕೂಡ ಈಗ ಹೊಸ ಮೈಕ್ ತೊಗೊಂಡಿದ್ದೆ. ಅದೇ ಮೈಕ್ ಅಂದರೆ ನಿಮಗೆ ಅದರ ಬಗ್ಗೆ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದೆ, ಆದರೆ ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಯೂಟ್ಯೂಬಲ್ಲಿ ನನ್ನೊಂದು ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಯಿತು. ಅದಕ್ಕೋಸ್ಕರ ನನ್ನೊಂದು ಯೂಟ್ಯೂಬ್ಸ್ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ ತಕ್ಷಣ ಮೊಬೈಲ್ ಸ್ಟೋರೇಜ್ ಫುಲ್ ಆಯಿತು, ಅದಕ್ಕೋಸ್ಕರ ಆಟೋಮೆಟಿಕ್ ಡಿಲೀಟ್ ಆಗಿದೆ. ಹೇಳ್ಬೇಕಾರೆ ಅದಕ್ಕೋಸ್ಕರ ಇದರದ್ದು ಅನ್ಬಾಕ್ಸಿಂಗ್ ವೀಡಿಯೋ ಬಂದಿಲ್ಲ. ಹೇಳ್ಬೇಕಾರೆ ನಂದು ಇದಷ್ಟು ನಂದೊಂದು ಯೂಟ್ಯೂಬ್ ಸೆಟಪ್ ರೂಮ್ ಏನೂ ಯೂಸ್ ಮಾಡಲ್ಲ ನಾನು. ಹೇಳ್ಬೇಕಾರೆ ನಿಮಗೆ ಗೊತ್ತಿರ್ಬೋದು, ಇಲ್ಲೇ ಕೂತು ಇದೇ ರೀತಿ ಇಲ್ಲಿ ಕುಂಡಿರ್ಬೋದು, ಇಲ್ಲೇ ಕೂತು ನಾನು ವೀಡಿಯೋ ಮಾಡಿದ್ದೀನಿ. ಹೇಳ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ರೂಮು ಇಲ್ಲೇ ಕೂತು ನಾನು ಇದೇ ರೀತಿ ವೀಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಹೇಳ್ಬೋದು, ನಮ್ಮ ಕುರ್ಚಿ ಮೇಲೆ ಕೂಬೇಕಾರೆ ಕೂತು ಇಲ್ಲೇ ವೀಡಿಯೋ ಮಾಡಿದ್ದೀನಿ. ಯೂಟ್ಯೂಬ್ದಲ್ಲಿ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಈ ಬಾಲ್ ಡೋರ್ ಹಾಕಿದರೆ ಸಾಕು, ಮತ್ತು ಇದಾಗುತ್ತೆ. ಮತ್ತು ಅದ್ರ ಜೊತೆಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬೇಕು, ನಾವು ಏನಪ್ಪ ಅಂದರೆ ಹೇಳ್ಬೇಕಾರೆ ನಾನು ಯೂಟ್ಯೂಬ್ ಸ್ಟುಡಿಯೋ ಮಾಡಬೇಕಪ್ಪ ಅಂದರೆ ಬೆಳಗ್ಗೆನೇ ಮಾಡಬೇಕು, ಬೆಳಗ್ಗೆ ಬಿಟ್ಟರೆ ವೀಡಿಯೋ ಮಾಡೋದಕ್ಕೆ ಆಗಲ್ಲ. ಯಾಕಪ್ಪ ಹೇಳ್ಬೇಕಾರೆ ನನಗೆ ಕ್ಲಿಯರಾಗಿ ಬರೋಲ್ಲ, ನನ್ನೊಂದು ಕ್ಲಿಯರ್ ಲೈಟ್ ಇರೋದಿಲ್ಲ. ಅದಕ್ಕೆ ಲೈಟ್ ಇರುತ್ತೆ, ಒಮ್ಮೊಮ್ಮೆ ಇರೋದಿಲ್ಲ. ಮತ್ತು ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ವೀಡಿಯೋಸ್ ಮಾಡಬೇಕು. 10:30 ಅನ್ನೋತ್ಲೆ ಸೂರ್ಯ ಉದಯ ಆಗ್ತಾನೆ. ಅವಾಗಂದ್ರೆ ಈಗ ಸ್ವಲ್ಪ ಇದು ರೂಮ್ ಇದೆಯಲ್ಲ, ರೂಮ್ ಸ್ವಲ್ಪ ಬೆಳಕು ಬರುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ವೀಡಿಯೋ ಮಾಡಬೇಕು. ನಾವು ಯೂಟ್ಯೂಬ್ ಸ್ಟುಡಿಯೋ ಮಾಡಿದರೆ ಬೆಳಗ್ಗೆ ವೀಡಿಯೋ ಮಾಡಿದ್ರೆ ಮಾತ್ರ ಕ್ಲಿಯರ್ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕ್ಲಿಯರೇ ಬರಲ್ಲ. ಹೇಳ್ಬೇಕಾದ್ರೆ ತುಂಬ ಜನ ಯೂಟ್ಯೂಬರ್ಸ್ಗೆ ಇದೇನಪ್ಪ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದನ್ನೆಲ್ಲ ಸೇರ್. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ನ ಎಲ್ಲರಿಗೆ ಶೇರ್ ಮಾಡ್ತೀನಿ. ನನ್ನಲ್ಲೇ ಇದ್ದಂಥ ಫೀಲಿಂಗ್ಸ್, ನನ್ನ ಏನೇನು ಮಾಡಿದ್ದೀನಿ, ನಾನು ಯೂಟ್ಯೂಬಲ್ಲಿ ಏನೇನು ಮಾಡ್ತೀನಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಶೇರ್ ಮಾಡಬೇಕು. ಯಾಕಂದ್ರೆ ನಾನು ಸಬ್ಸ್ಕ್ರೈಬರ್ಸ್ ತುಂಬ ಜನ ಯೂಟ್ಯೂಬರ್ಸ್ ಏನು ತಗೊಂಡ್ರೆ, ಆ ಒಬ್ಬ ಯೂಟ್ಯೂಬರ್ಸ್ ಆ ಸೆಟಪ್ ಮಾಡಿದರೆ, ಈ ಒಬ್ಬ ಯೂಟ್ಯೂಬರ್ಸ್ ಈ ಸೆಟಪ್ ಮಾಡಿದರೆ, ನಾವು ಹಂಗೆ ಮಾಡಬೇಕು, ನಾವು ಕ್ಯಾಮ್ರಾ ತೊಗೋಬೇಕು, ನಾವು ದೊಡ್ಡ ಮೊಬೈಲ್ ತೊಗೋಬೇಕು, ಇದನ್ನು ತೊಗೋಬೇಕು ಅಂತ ಏನಂದ್ರೆ ಏನೂ ಇಲ್ಲ. ಜಸ್ಟ್ ನೀವು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾನೆ, ಸೆಟಪ್ ಏನೂ ಇಲ್ಲ. ನಿಮಗೆ ಹಿಂದ್ಗಡೆ ಯಾವುದೇ ಬ್ರ್ಯಾಂಡ್ ಹೇಳ್ಬೇಕಾರೆ ನಂದು ಹಳೆ ವೀಡಿಯೋಸ್ ನೋಡ್ಬೋದು. ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ಹೇಳ್ಬೇಕಾರೆ ಹಳೆ ವೀಡಿಯೋಸ್ದಲ್ಲಿ ನೀವು ನೋಡೋದು ಪ್ರತಿಯೊಂದು ನಾನು ಹಿಂದ್ಗಡೆ ಒಂದು
ಪರದೆ ಹಾಕಿ ವೀಡಿಯೋ ಮಾಡಿದ್ದು ನನ್ನೊಂದು ಮನೆಯಲ್ಲಿ ಹೇಳ್ಬೇಕಾರೆ ನಾನು ನಿಮಗೆ ತೋರಿಸಿದ್ದೀನಿ ಮನೆಯಲ್ಲಿ ಅಲ್ಲಿನ ಹಳ್ಳಿಯ ವೀಡಿಯೋಸ್ ನಾನು ಪ್ರತಿಯೊಂದು ಅಲ್ಲೇ ನೋಡ್ಬೋದು ನನ್ನ ಒಂದು ಯೂಟ್ಯೂಬಲ್ಲಿ ಅಲ್ಲಿನ ಯಾವ ರೀತಿ ವೀಡಿಯೋ ಮಾಡಿದ್ದೀನಿ ಏನೂ ಇಲ್ಲ, ಜಸ್ಟ್ ಲೈಟ್ ಇಲ್ಲ ಅಂದ್ರೂ ಕೂಡ ಮುಂದೆ ಬಲ್ ಹಾಕಿ ವೀಡಿಯೋ ಮಾಡಿದ್ದೀನಿ. ಆದರೆ ಬಟ್ ಇಲ್ಲಿ ಏನೂ ಇದೆ, ಜಸ್ಟ್ ಬ್ಯಾಕ್ಗ್ರೌಂಡ್ ಇದೆ ಸಾಕು, ನಾನು ಯಾವ ಬ್ಯಾಕ್ಗ್ರೌಂಡ್ ನೋಡಲ್ಲ. ಆದರೆ ಬಟ್ ನನ್ನೊಂದು ಯೂಟ್ಯೂಬರ್ಸ್, ನನ್ನೊಂದು ಸಬ್ಸ್ಕ್ರೈಬರ್ಸ್, ನನ್ನೊಂದು ಕಂಟೆಂಟ್ ಇಷ್ಟ ಆಗಬೇಕು, ಅವ್ರಿಗೆ ಇಷ್ಟ ಆಗಬೇಕು, ಅದಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದು. ಎಲ್ಲ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಏನಂತ ತಿಳ್ಕೊಂಡಿದ್ದಾರೆ, ಇವೇನು ಈಗ ಬಂದಿದೆ, ಆಗ ಬಂದಿನ, ಇಷ್ಟು ಬಂದಿದೆ, ಹಂಗೆ ವೀಡಿಯೋ ಮಾಡ್ತಾನೆ, ಹಿಂಗೆ ವೀಡಿಯೋ ಮಾಡ್ತಾನೆ, ಆ ಪೇ ಕಂಟೆಂಟ್ಸ್ ಕೊಡ್ತಾನೆ, ಇಂದು ಕೊಡ್ತಾನೆ ಅಂತ ತುಂಬ ಜನ ಯೂಟ್ಯೂಬರ್ಸ್ ಹೇಳ್ಬೇಕಾದ್ರೆ ನಾವು ಪೇ ಕಂಟೆಂಟ್ಸು, ನೀವು ರಿಯಲ್ ಕಂಟೆಂಟ್ಸ್ ಕೊಡ್ತು. ನನ್ನೊಂದು ಸಬ್ಸ್ಕ್ರೈಬರ್ಸ್ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಮತ್ತು ಅದ್ರ ಜೊತೆಗೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾರೆ, ಎಲ್ಲರೂ ಒಂದು ಡೌಟ್ಸ್ ಇದೆ ಹೇಳ್ಬೇಕಾರೆ, ಎಲ್ಲರದು ಒಂದೇ ಡೌಟ್ಸ್. ಏನಪ್ಪ ಡೌಟ್ಸ್ ಅಂದರೆ ಹೇಳ್ಬೇಕಾರೆ, ನಿಮಗೆ ಎಷ್ಟು ಸಬ್ಸ್ಕ್ರೈಬ್ ಇದೆ, ಇಷ್ಟು ಸಬ್ಸ್ಕ್ರೈಬ್ ಆದರೆ ವ್ಯೂಸ್ ಕೂಡ ಜಾಸ್ತಿಗೆ ಬರ್ತಾ ಇಲ್ಲ ಅಂತ ತುಂಬ ಜನ ಅಂತಾರೆ. ಅಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ನಾನು ಸಬ್ಸ್ಕ್ರೈಬ್ ಕೇಳಿದವ್ರಿಗೆ ಹೇಳ್ತೀನಿ, ನನಗೆ ವ್ಯೂಸ್ ಇಂಪಾರ್ಟೆಂಟ್ ಅಲ್ಲ, ನನ್ನೊಂದು ಸಬ್ಸ್ಕ್ರೈಬರ್ಸ್, ನನ್ನ ಒಂದು ವಿಡಿಯೋ ಒಬ್ಬನೇ ಆಡಿಯನ್ಸ್ ನೋಡಿದ್ಕೊಂಡು ನಾನು ಖುಷಿ ಪಡ್ತೀನಿ. ಏನೋ ಜಸ್ಟ್ ಡೈಲಿ ಯೂಟ್ಯೂಬ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನನ್ನೊಂದು ಚಾನಲ್ ಮೆಂಬರ್ಶಿಪ್ಪಲ್ಲಿ ಒಬ್ಬರು ಮೆಂಬರ್ ಆಗಿದ್ದಾರೆ, ಅವ್ರು ಅಂತ ಮಣಿಕಂಠ ಮಣಿ ಅಂತ ಇದ್ದಾರೆ, ಅವರು ಕೂಡ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಮೆಂಬರ್ಶಿಪ್ ಇದೆ. ಮತ್ತು ಅದ್ರ ಜೊತೆಗೆ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ತಿಳ್ಕೊಂಡಿರ್ತಾರೆ. ಏನೋ ಜಸ್ಟ್ ನ್ಯೂ ಯೂಟ್ಯೂಬರ್ಸ್ ಕೇಳೋದು ಇಷ್ಟೇ, ನಾನು ನೀವು ಯೂಟ್ಯೂಬಲ್ಲಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾರೋ ಅಷ್ಟು ನೀವು ಮುಂದೆ ಹೋಗ್ತಾರೆ. ಏನೋ ಜಸ್ಟ್ ಯಾರು ಅದು ಏನು ಬೇಕು, ಇದನ್ನು ಬೇಕು, ಐಫೋನ್ ಬೇಕು, ಕ್ಯಾಮ್ರಾಸ್ ಬೇಕು, ಸ್ಟ್ಯಾಂಡ್ ಬೇಕು, ಮೈಕ್ಸ್ ಬೇಕು, ಇದನ್ನ ಬೇಕು ಅಂತ ಏನು ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳಿ. ಜಸ್ಟ್ ಏನಲ್ಲ, ಒಂದು ಮೈಕ್ಸ್ ತೊಗೊಳ್ಳಿ, ನಿಮ್ಮೊಂದು ಕೈಯಲ್ಲಿ ನಿಮ್ಮೊಂದು ಮೊಬೈಲ್ ಇಡೋಕ್ಕೆ ಆಗಲಿಲ್ಲ, ಜಸ್ಟ್ ಏನಲ್ಲ ಒಂದು ಸ್ಟ್ಯಾಂಡ್ ತೊಗೊಳ್ಳಿ. ಸ್ಟ್ಯಾಂಡ್ ತೊಗೊಂಡು ಜಸ್ಟ್ ಏನಲ್ಲ ನೀವು ಯೂಟ್ಯೂಬ್ಸ್ ವೀಡಿಯೋ ಮಾಡ್ತಾವಲ್ಲ, ಯಾವುದೇ ಒಂದು ವೀಡಿಯೋಸ್ ಕೂಡ ನೀವು ವೀಡಿಯೋ ಮಾಡೋದಕ್ಕೆ ತುಂಬ ಟೆನ್ಷನ್ ಪಡ್ಕೋಬೇಡಿ. ಮತ್ತು ತುಂಬ ಜನ ಅಂತ ನನ್ನೊಂದು ವಿಡಿಯೋ ಆ ರೀತಿ ಕ್ವಾಲಿಟಿ ಬರ್ತದೆ, ಈ ರೀತಿ ಕ್ವಾಲಿಟಿ ಬರ್ತದೆ, ನಾನು ಯೂಟ್ಯೂಬ್ಸ್ ವೀಡಿಯೋ ಮಾಡೋದಕ್ಕೆ ನನಗೆ ಲ್ಯಾಪ್ಟಾಪೇ ಬೇಕು, ನನ್ನ ಹತ್ತಿರ ಲ್ಯಾಪ್ಟಾಪ್ PC ಸಪೋರ್ಟ್ ಇದ್ದರೆ ಮಾತ್ರ ನಾನು ಯೂಟ್ಯೂಬ್ಸ್ ವೀಡಿಯೋ ಎಡಿಟಿಂಗ್ ಮಾಡ್ಬೋದು ಅಂತ ತುಂಬ ಜನ ತಿಳ್ತಾರೆ. ಏನೂ ಇಲ್ಲ, ಜಸ್ಟ್ ನೀವು ಯೂಟ್ಯೂಬಲ್ಲಿ ನಿಮ್ಮ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ಬೋದು, ಹಲವಾರು ಅಪ್ಲಿಕೇಶನ್ ಕೈನ್ ಮಸ್ಟು ಈ ರೀತಿ ಇದ್ರ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ದಲ್ಲಿ ನೀವು ವೀಡಿಯೋ ಮಾಡ್ತೀವಿ. ತುಂಬ ಜನ ಎಲ್ಲರೂ ಕೇಳ್ತಾ ಇದ್ದಾರೆ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಏನೂ ಇಲ್ಲ, ಜಸ್ಟ್ ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್. ಇದು ನಂದು ಪರ್ಮನೆಂಟ್ ಅಲ್ಲ ಹೇಳ್ಬೇಕಾರೆ, ಪರ್ಮನೆಂಟ್ ಮಾತ್ರ ಅಲ್ಲ ಹೇಳ್ಬೇಕಾರೆ, ಜಸ್ಟ್ ಹೇಳ್ಬೇಕ್ರೆ ಇನ್ನೂ ಒಂದು ಮಂತ್ ಇರೋಲ್ಲ ನಾನು ಇಲ್ಲ. ಯಾಕಂದರೆ ನನ್ನೊಂದು ಸೆಕೆಂಡ್ PUC ITI ಎಕ್ಸಾಮ್ ಬಂದಿದೆ. ITI ಮುಗಿದ ನಂತರ ನನ್ನದು ಹಾಸ್ಟೆಲ್ ಕ್ಯಾನ್ಸಲ್ ಆಗುತ್ತೆ, ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ನಾನು ಕಾಲೇಜೇ ಮುಗಿತು, ಅಲ್ಲಿಗೆ ನನ್ನದು ಎಂಡ್ ಆಯಿತು. ಅವಾಗ ನಾನು ಹಾಸ್ಟೆಲ್ ಮುಗಿಬೇಕು, ಮತ್ತೆ ಏನು ಮಾಡಬೇಕು, ಅಲ್ಲೇ ವೀಡಿಯೋಸ್, ಅಲ್ಲೇ ಪರ್ದೆ, ಅಲ್ಲೇ ಇನ್ನು ಅಲ್ಲಿ ಇಂಥ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ, ಅಂತ ಒಂದು ಇನ್ನಿಲ್ಲ, ನನಗೆ ಏನು ಸೆಟಪ್ ಇಲ್ಲ ಹೇಳ್ಬೇಕಾರೆ. ಈ ಸ್ಟ್ಯಾಂಡು ಮೈಕ್ ಇದು ಖರೀದಿ ಮಾಡಿದೆ. ಸ್ಟಾರ್ಟಿಂಗ್ ನನ್ನೊಂದು ಸ್ಟ್ಯಾಂಡ್ ಬಂದರೆ ಮಾತ್ರ ಇದೇ ಇತ್ತು, ಮೈಕ್ ಕೂಡ ಬೇರೆ ಇತ್ತು. ನಾನು ನೀವು ನೋಡಿದರೆ ಅದು 108 ರೂಪೀಸ್ ಮೈಕು ಇಷ್ಟೇ ಯೂಸ್ ಮಾಡೋದು ನಾನು ಯೂಟ್ಯೂಬಲ್ಲಿ. ಸೆಟಪ್ ರೂಮ್ ಅಂದರೆ ಇಷ್ಟೇ ನನ್ನ ಸೆಟಪ್ ರೂಮ್. ನನ್ನೊಂದು ಮೊಬೈಲ್ ಬಂದುಬಿಟ್ಟು ರೆಡ್ಮಿ 8 ಅಂತ ಮೊಬೈಲ್, ನಿಮ್ಗೆ ಗೊತ್ತೇ ಇದೆ, ನಾನು ನಿಮಗೆ ತೋರಿಸಿದ್ದೀನಿ ನನ್ನೊಂದು ಲೈವ್ ಪ್ರೊಫೈಲ್. ನನ್ನೊಂದು ಮೊಬೈಲ್ ಅದು ಕೂಡ ಒಂದು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಬಿಡಿ ತುಂಬ ಅದು ಕೂಡ ಪ್ರಾಬ್ಲಮ್ ಬರ್ತದೆ. ಆದರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ ಮೊಬೈಲ್ ಕೂಡ. ನಾನು ಮೊಬೈಲ್ ತುಂಬ ಇಷ್ಟಪಡಬೇಕು ಅನ್ನೋ, ಯಾಕಂದರೆ ನನಗೆ ಅಷ್ಟು ಸಪೋರ್ಟ್ ಮಾಡಿದರೆ. ಈಗ ನನ್ನೊಂದು ಚಾನಲಲ್ಲಿ ಎಷ್ಟು 5,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ನಿಂದ ನನಗೆ ಸಪೋರ್ಟ್ ಮಾಡಿದೆ ಅಂದರೆ ಏನಂದರೆ ನನ್ನೊಂದು ಮೊಬೈಲ್ ಮತ್ತು ನನ್ನೊಂದು ಸಬ್ಸ್ಕ್ರೈಬರ್ಸ್, ನನ್ನೊಂದು ಆಡಿಯನ್ಸ್, ನನ್ನೊಂದು ವಿಡಿಯೋ ಅವರಿಗೆ ಇಷ್ಟ ಆಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದಾರೆ, ಎಲ್ಲ ನ್ಯೂ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಒಂದು ಡೌಟ್ ಇದೆ. ಯೂಟ್ಯೂಬ್ ನನ್ನೊಂದು ರೂಮ್ ಅದು ನೀವು ನೋಡ್ಬೋದು. ಅಲ್ಲಿ ಎಲ್ಲ ನಾನು ಯಾವ ರೀತಿ ಇದೆ, ಇದು ಏನು ಹೇಳ್ಬೇಕಾರೆ ಜಸ್ಟ್ ಹಾಸ್ಟೆಲ್ ಅಂತ ಹೇಳ್ಬೋದು. ನಾನು ವೀಡಿಯೋ ಮಾಡುವಾಗ ಮಾತ್ರ ಎಲ್ಲ ಕಾಲೇಜ್ ಹೋದಾಗ ಅವರು ಎಲ್ಲ ಕಾಲೇಜ್ ಹೋಗಿರ್ತಾರೆ, ಅವಾಗ ವೀಡಿಯೋ ಮಾಡ್ತೇನೆ ಯೂಟ್ಯೂಬ್ಸ್ ವೀಡಿಯೋ. ಇಷ್ಟೇ ನಂದು ಹೇಳ್ಬೇಕ್ರೆ. ಅವರೆಲ್ಲ ಕಾಲೇಜ್ ಹೋಗಿ ತಲುಪ್ತಾರೆ, ಅವರು ಎಲ್ಲ ಫಸ್ಟ್ PUC, ಅವರು ಕೂಡ ಫಸ್ಟ್ PUC ಡಿಗ್ರಿ ಅದು ಇದ್ದಾರೆ. ಎಲ್ಲ ನನ್ನೊಂದು ಅಣ್ಣಗಳಿದ್ದಾರೆ, ಅವರೆಲ್ಲ ನನ್ನ ಫ್ರೆಂಡ್ಸ್ ಗತಿನಿದೆ, ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ವೀಡಿಯೋ ಮಾಡೋದಕ್ಕೆ. ಏನೋ ಜಸ್ಟ್ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇದೇ ರೀತಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ನ ಈ ಥರ ಬಿಟ್ಟು ಇದನ್ನ ಬಿಟ್ಟು ಮತ್ತೇನು ಯಾವುದೋ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮಲ್ಲ ಏನೂ ಇಲ್ಲ. ಜಸ್ಟ್ ಹೇಳ್ಬೇಕಾರೆ ಇದಷ್ಟು ನನ್ನೊಂದು ಯೂಟ್ಯೂಬ್ ಕತೆ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇದೆ. ನಾನು ಏನಿಲ್ಲ, ಜಸ್ಟ್ ಈಗ ನೀವು ನಾನು ನೋಡ್ಬೋದು ಅಲ್ಲಿ ವೀಡಿಯೋ ಮಾಡ್ತಾರೋ ನನ್ನ ಫ್ರೆಂಡ್ಸ್, ಆ ವೀಡಿಯೋ ಮಾಡ್ತಾಯಿದ್ದೀನಿ. ಆ ವೀಡಿಯೋನ ಏನು ಮಾಡ್ತೀನಿ, ನಾನು ಜಸ್ಟ್ ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡ್ತೀನಿ, ತಮ್ಮನೇಲಿ ಹಾಕ್ತೀನಿ, ಯೂಟ್ಯೂಬ್ ಸಿಡೋ ಹಾಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಇದೇ ಇಷ್ಟ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮು. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ಪೇ ನನಗೆ ಹೇಳ್ಬೇಕಾದ್ರೆ ನನಗೆ ಒಂದು ತುಂಬ ಇಷ್ಟ ಆಗುತ್ತೆ. ಹೇಳ್ಬೇಕಾದ್ರೆ ಈ ರೀತಿ ನನಗೆ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಅದರಲ್ಲೇ ಮತ್ತು ನನಗೆ ತುಂಬ ಸಪೋರ್ಟ್ ಮಾಡಿದೆ ನನ್ನ ಫ್ರೆಂಡ್ಸ್, ಅವರೆಲ್ಲರಿಗೂ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಇದಷ್ಟು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅಂತ ಹೇಳಿ ನಾನು ನಿಮಗೆ ಇವತ್ತು ನೋಡಿದ್ರೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮನ್ನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಇದೆ. ಹೇಳ್ಬೇಕಾದ್ರೆ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಹೇಳ್ತಾನೆ, ಯಾರು ಕೂಡ ಯೂಟ್ಯೂಬ್ದಲ್ಲೇ ನಾನು ವೀಡಿಯೋ ಮಾಡಬೇಕು, ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಬೇಕಂತ ತಲೆ ಕೆಡಿಸ್ಕೋಬೇಡಿ. ಎಂಥ ಒಂದು ಬ್ರ್ಯಾಂಡ್ ಇದ್ರು, ಎಂಥ ಒಂದು ಮೊಬೈಲ್ ಇದ್ದರೂ ಕೂಡ ನೀವು ಯೂಟ್ಯೂಬ್ಸಲ್ಲಿ ವೀಡಿಯೋ ಮಾಡಿ ಈಸಿಯಾಗಿ ವೀಡಿಯೋ ಮಾಡ್ಬೋದು. ನೀವು ಏನು ಜಸ್ಟ್ ಹೇಳೋ ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳೋಕೆ ಹೋಗ್ಬಿಡಿ, ಯಾರನ್ನೂ ಕೂಡ ಹೇಳೋಲ್ಲ. ಜಸ್ಟ್ ನೀವು ಯೂಟ್ಯೂಬಲ್ಲಿ ನೀವು ವೀಡಿಯೋ ಮಾಡಿದಷ್ಟು ಈ ಮುಂದೆ ಹೋಗ್ತೀರಿ. ನೀವು ಏನೂ ಜಸ್ಟ್ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ನಿಮ್ಮ ಸಪೋರ್ಟ್ ಮಾಡ್ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಅವ್ರಿಗೆ ಒಳ್ಳೆ ಕಂಟೆಂಟ್ ಕೊಡಬೇಕು. ಒಳ್ಳೆ ಕಂಟೆಂಟ್ ಕೊಟ್ಟರೆ ಮಾತ್ರ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಯೂಟ್ಯೂಬ್ ಕೈ ಹಿಡಿಯುತ್ತೆ. ಏನೂ ಇಲ್ಲ, ಜಸ್ಟ್ ನೀವು ಅಷ್ಟು ಬೇಕು ಇಷ್ಟು ಬೇಕು ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಎಷ್ಟು ಹೋಗುತ್ತೆ ಅಷ್ಟು ಯೂಟ್ಯೂಬಲ್ಲಿ ನೀವು ಸಾಧ್ಯವಾದಷ್ಟು ನಿಮ್ಮೊಂದು ಎಷ್ಟು ತಿಳಿಸ್ಬೇಕು ನಿಮ್ಮೊಂದು ಯೂಟ್ಯೂಬರ್ಸ್ಗೆ, ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ನು ತೋರಿಸ್ಕೊಡಿ ಅಂತ ನಾನು ನಿಮಗೆ ಇವತ್ತು ನೋಡಿದ್ರೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಕ್ಲಿಯರ್ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಅನಿಸಿದೆ ನನ್ನೊಂದು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಾನು ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ,
ಎಲ್ಲ ನೀವು ಯೂಟ್ಯೂಬರ್ಸ್ಗೆ ನಾನು ನಿಮಗೆ ಇವತ್ತೊಂದು ಸೆಟಪ್ ರೂಮ್ ತೋರಿಸಿನಿ. ಅದ್ರ ಜೊತೆಗೆ ನನ್ನೊಂದು ಆದಂಥ ಇನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಕೂಡ ನಾನು ನಿಮಗೆ ಹೇಳಿದಂಗೆ ಅನಿಸಿದೆ. ಯಾಕಂದರೆ ನನಗೆ ಇಷ್ಟು ಸೆಟಪ್ ಇದೆ, ನಂದು ಇಷ್ಟೇ ಸೆಟಪ್ ಅಪ್ಪ ಹೇಳ್ಬೇಕಾದ್ರೆ ನೀವು ಅದಿದೆ ಇದಿದೆ ನಾನು ಹತ್ತಿರ ಇಲ್ಲ, ನನ್ನ ಹತ್ರ ಇದ್ದದ್ದು ಮಾತ್ರ ನಾನು ತೋರಿಸ್ಕೊಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಮುಚ್ಚೆ ಮಾಡೋದಿಲ್ಲ ಅಂತ ಹೇಳ್ತಾ ಇವತ್ತು ಮುಗಿಸ್ತೇನೆ. ಎಲ್ಲ ನನ್ನ ಕನ್ನಡ ಟೆಕ್ ಇಟ್ ಸಬ್ಸ್ಕ್ರೈಬರ್ಸ್ ಹೇಳ್ತಾನೆ. ಅದ್ರ ಜೊತೆಗೆ ಹೇಳ್ಬೇಕ್ರಿ ಶರ್ಟ್ ಕೂಡ ನಂದಲ್ಲಪ್ಪ ಹೇಳ್ಬೇಕ್ರಿ, ಇನ್ನೊಬ್ಬರು ಶರ್ಟ್ ಹೇಳ್ಬೇಕ್ರೆ ಈ ಶರ್ಟ್ ಕೂಡ ನಂದೇ ಅಂತ ತಿಳ್ಕೊಂಡ್ರೆ ನನ್ನ ಒಂದು ಶರ್ಟ್ ನೀವು ನೋಡಿರ್ತಾರೆ ಹಳೆಯ ವೀಡಿಯೋಸಲ್ಲಿ, ಅವೇ ನನ್ನ ಶರ್ಟು. ಇದು ಕೂಡ ನನ್ನ ಫ್ರೆಂಡ್ಸು ಅವ್ರದ್ದು ಹಾಕಿದ್ದು. ಅದಕ್ಕೂ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ನನಗೆ ಚೆನ್ನಾಗಿ ಕಾಣ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಅದ್ರ ಜೊತೆ ಈ ಶರ್ಟ್ ಕೂಡ ಹೆಂಗೆ ಅನಿಸಿದೆ ಚಿಕ್ಕ ಕಮೆಂಟ್ ಬಾಕ್ಸಲ್ಲಿ ಅಂತ ಇವತ್ತೊಂದು ಮುಗಿಸ್ತೇನೆ. ಎಲ್ಲ ನನ್ನ ಕನ್ನಡ ಟೆಕ್ ಇಟ್ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ. ಜೈ ಒಂದೇ ಮಾತ್ರ ಮತ್ತೆ ನಮಗೆ ಸಿಗ್ತೇನೆ. ಎಲ್ಲ ನನ್ನ ಕನ್ನಡ ಟೆಕ್ ಇಟ್ ಸಬ್ಸ್ಕ್ರೈಬರ್ಸ್ ಮತ್ತೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಸ್ಟುಡಿಯೋ ಮಾಡೋದು ನಿಲ್ಸೋಕೊಬಿಡಿ. ಎಂಥ ಒಂದು ರೂಮ್ ಇರಲಿ, ಎಂಥ ಒಂದು ಸ್ಟುಡಿಯೋ ಇರಲಿ, ಏನೇ ಇದ್ರೂ ಕೂಡ ಯೂಟ್ಯೂಬ್ ಸ್ಟುಡಿಯೋ ಮಾಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೇನೆ. ನನ್ನ ಕನ್ನಡ ಟೆಕ್ ಇಟ್ ಸಬ್ಸ್ಕ್ರೈಬರ್ಸ್. ಬಾ.